ಪಾಂಡವಪುರ ಬನಘಟ್ಟ ವಿಸಿ ನಾಲೆಗೆ ನಿರ್ಮಿಸಿರುವ ನೂತನ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ದಿನಾಂಕ 19/1/2026 ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ ನಿರಂತರ ಧರಣಿ ಮಾಡಲಾಗುವುದು ಎಂದು ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್ ತಿಳಿಸಿದ್ದಾರೆ. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಮಾಜ ಸೇವಕ ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್, ಈ ಹಿಂದೆ ಸಾರ್ವಜನಿಕರ ಜೊತೆಗೂಡಿ ಹಲವು ಬಾರಿ ರಸ್ತೆ ತಡೆ ನಡೆಸಿ ಹೋರಾಟವನ್ನು ಮಾಡಿದ್ದರೂ ಅಧಿಕಾರಿಗಳು ಗುತ್ತಿಗೆದಾರರು ಸ್ಥಳಕ್ಕೆ ಬಂದು ಇಲ್ಲಸಲ್ಲದ ಸೊಬೂಬು ಹೇಳಿ ಸೇತುವೆಯ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನೀಡದೆ ನುಣುಚಿಕೊಳ್ಳುತ್ತಿದ್ದಾರೆ. ದಿನೇ ದಿನೇ ಅಪಘಾತಗಳು ಹೆಚ್ಚುತ್ತಿದ್ದರೂ ಗಮನ ಹರಿಸುತ್ತಿಲ್ಲ ಎಂದು ಬನಘಟ್ಟ, ಬೇವಿನಕುಪ್ಪೆ, ಟಿಎಸ್ ಛತ್ರ, ಹಿರೇಮರಳಿ, ಪಾಂಡವಪುರದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ 19/1/2026 ಸೋಮವಾರದವರೆಗೆ ನೋಡುತ್ತೇವೆ. ಅಷ್ಟರಲ್ಲಿ ಸೇತುವೆಯ ಕಾಮಗಾರಿಯನ್ನು ಪ್ರಾರಂಭ ಮಾಡದಿದ್ದರೆ ನಿರಂತರ ಧರಣಿ ಮಾಡಬೇಕಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಚೆಲುವೇಗೌಡ ಬಕೋಡಿ, ಹಿರೇಮರಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಎಚ್.ಎಂ. ಮನು, ಮಾಜಿ ಉಪಾಧ್ಯಕ್ಷರಾದ ಬನಘಟ್ಟ ಕುಮಾರಸ್ವಾಮಿ, ಹೊನ್ನೇಗೌಡ, ಅಶ್ವಥ, ತಿಮ್ಮೇಗೌಡ, ಕೆಂಚನಹಳ್ಳಿ, ಬೇವಿನಕುಪ್ಪೆ ರಾಮಕೃಷ್ಣೇಗೌಡ, ಹಿರೇಮರಳಿ ಹಾಲಿನ ಡೈರಿ ಅಧ್ಯಕ್ಷರಾದ ಮಲ್ಲಿಕ್, ವಿಶ್ವನಾಥ್, ಪುನೀತ್ ಉಪಸ್ಥಿತರಿದ್ದರು. ಅಲ್ಲಿ ಸಾವು ಒಂದೇ ದಿನ 5 ಸಾವು ಆದಮೇಲೆ ಹೊಸ ಸೇತುವೆ ನಿರ್ಮಾಣ ಮಾಡೋದು. ಆ ಹೊಸ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡೋದಾಗಿಲ್ಲ. ಈಗಾಗಲೇ 2 ವರ್ಷನೇ ಕಳೆದಿರಬೇಕು. 2 ವರ್ಷದಿಂದ ಸಹ ಸೇತುವೆ ಎಲ್ಲ ಕೆಲಸ ಮಾಡಿ ವಿಳಂಬವಾಗಿ ಕೆಲಸ ಮಾಡೋದು ಸಹ ಈಗಾಗಲೇ ಸೇತುವೆ ಕೆಲಸ ಮುಗೀತು ಅಂತ ಜನ ಆಸೆ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೇತುವೆ ಬಗ್ಗೆ ನೂರಾರು ಊಹಾಪೋಹಗಳು ನಿರ್ಮಾಣ ಆಗಿದೆ. ಈಗ ಆ ವಿಚಾರವಾಗಿ 10 ಬಾರಿ ಸ್ಟ್ರೈಕ್ ಆಗಿದೆ. ಆ ಭಾಗದ ರೈತರು ಎಲ್ಲ ಕರ್ಕೊಂಡು ಬನಘಟ್ಟ, ಬೇವಿನಕುಪ್ಪೆ, ಬೆಳಕುಪ್ಪೆ ಆ ಎಲ್ಲ ರೈತರು ಕರ್ಕೊಂಡು ಪ್ರತಿಭಟನೆ ಮಾಡಿದಾಗ ಪ್ರತಿ ಸಾರಿನೂ ಒಂದೊಂದು ಥರದ್ದು ಇಂಜಿನಿಯರ್ಗಳು ಆನ್ಸರ್ ಮಾಡ್ತಾರೆ. ಇನ್ನು ಒಂದು ವಾರ ಬರ್ತೀವಿ, 15 ದಿನ ಬರ್ತೀವಿ, ಸಿಹಿ ಕರ್ಕೊಂಡು ಹೇಳಿ ಎಲ್ಲ ಕೊನೆಗೆ ಇನ್ನೊಂದು ದಿನ ಪ್ರತಿಭಟನೆ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ದಾರರ ಕಡೆಯಿಂದ ಮತ್ತು ಇಂಜಿನಿಯರ್ ಕಡೆಯಿಂದ ಇಬ್ಬರು ಬಂದು ಮುಖಾಮುಖಿ ಚರ್ಚೆ ಮಾಡಿದಾಗ ಕಾಂಟ್ರಾಕ್ಟ್ದಾರರು ಇಂಜಿನಿಯರ್ ಮೇಲೆ ಹೇಳ್ತಾರೆ, ಇಂಜಿನಿಯರು ಕಾಂಟ್ರಾಕ್ಟ್ದಾರ ಮೇಲೆ ಹೇಳ್ತಾರೆ. ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸು 15 ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ನಿಂತಾರೆ. ಯಾವುದೇ ಲೆಟರ್ ಕರೆಸ್ಪಾಂಡೆನ್ಸ್ನ ಇದುವರೆಗೂ ಸಾಮಾನ್ಯ ಜನಕ್ಕೆ ಆಗಲಿ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಯಾರೂ ಸಹ ಅಲ್ಲಿ ಇದುವರೆಗೂ ಕೊಟ್ಟಿಲ್ಲ. ಈಗಾಗಲೇ ಏನಾಯಿತು, ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಒಂದು ವೀಕ್ಷಣೆ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಇದುವರೆಗೂ ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ, ಒಂದು ಮೀಟಿಂಗ್ ಆಗಲಿ ಇಲ್ಲಿವರೆಗೂ ಆಗಿಲ್ಲ. ಒಂದು ಸಾರಿ ಇದೇ ಜಾಗಕ್ಕೆಲ್ಲ ಫಿಕ್ಸ್ ಮಾಡಿ ಇಂಜಿನಿಯರ್ಗಳು ಯಾರೂ ಇಲ್ಲಿಗೆ ಬರಲಿಲ್ಲ. ಈಗ ಅದರಿಂದ ಈಗಾಗಲೇ ಇದ್ರ ಬಗ್ಗೆ ನಾವು ಯಾರನ್ನೂ ಬ್ಲೇಮ್ ಮಾಡಿ ಹೋಗಿಲ್ಲ. ಡೈರೆಕ್ಟ್ ನಾವೇ ಇದನ್ನ ರೈತರೇ ಈ ವಿಚಾರವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ತಗೊಂಡಿದ್ದೀವಿ. ಈಗಾಗಲೇ ಸಂಬಂಧಪಟ್ಟ ಕಾಂಟ್ರಾಕ್ಟ್ದಾರರು ಕೇಳಿದಾಗ ಹೇಳ್ತಾರೆ, ನನ್ನ ಸೇತುವೆದು ಏನೋ ತೊಂದರೆ ಆಗಿದೆ, ನನಗೆ ರೇಟಿಂಗ್ ಮುಖ್ಯನ ಕೊಡಲಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀನಿ, ನನ್ನದೆಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಅದೇ ಇಂಜಿನಿಯರ್ಗಳು ಕೇಳಿದಾಗ ಇಂಜಿನಿಯರು 15 ಲೆಟರ್ ಕೊಟ್ಟಿದ್ದೀವಿ, ಈ ಸೇತುವೆ ಇನ್ನೂ ಆರ್ಡ್ರ್ ಮಾಡಬೇಕು, ತಪ್ಪಾಗೈತೆ ಅಂತ ಕೊಟ್ಟಿದ್ದೀವಿ, ಅದನ್ನು ನಾವು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈ ಗೊಂದಲದ ನಡುವೆ ನಾವು ರೈತರಿಗೆ ಇವತ್ತೊಂದು ದಿನ ತೊಂದರೆ ಆಗ್ತಾ ಇದೆ. ಈಗಾಗಲೇ ಪ್ರತಿಭಟನೆ ಮಾಡಿ 2-3 ದಿನಕ್ಕೆ ಅಲ್ಲಾಲೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರಿಗೆ ಕಾಲು ಮುಗಿದ್ರು. ಇಂಥವು ದಿನ ಬೆಳಗಾದ್ರೆ ನಡೀತಾ ಇದೆ. ಅದರಿಂದ ನಾವು ಈ ವಿಚಾರವಾಗಿ ಈಗಾಗಲೇ ಪೊಲೀಸ್ ಇಲಾಖೆನೇ ಹೇಳಿದೆ ಎಷ್ಟು ಅಪಘಾತಗಳಾಗೈತೆ ಅಂತ. ಮೊನ್ನೆ ನಾವು ಮಂಡ್ಯ ಸರ್ಕಲಲ್ಲಿ ಒಂದು ಇಂಜಿನಿಯರ್ಗಳ ಜೊತೆ ಸಂವಾದ ಮಾಡುವಾಗ ಹೇಳಿದ್ರು, 23ರಲ್ಲಿ 25 ಜನ ಸತ್ತರು, 24ನೇ ಇಸ್ವಿಲಿ 26 ಜನ ಸತ್ತರು, ಈಗ ಒಂದು 23, 24, 25 ಜನ ಸತ್ತರು ಅಂತ. ಸತ್ತಿರೋ ಸಂಖ್ಯೆ, ಆಕ್ಸಿಡೆಂಟ್ ಆಗಿರುವಂಥ ಸಂಖ್ಯೆ ಲೆಕ್ಕ ಅಂದರೆ ಇನ್ನು 1000ಕ್ಕಿಂತ ಹೆಚ್ಚಾಗಬೇಕು. ಅದರಿಂದ ಬೇಗ ಇದು ಕೆಲಸ ಆಗಬೇಕು ಅಂತಂದರೆ ಇನ್ನು ಹೋರಾಟದ ಮುಖಂಡನೇ ಆಗಬೇಕು ಅಂತೇಳಿ ನಾವು ಇಲ್ಲಿ ಎದುರ್ತಕ್ಕಂಥ ಎಲ್ಲರೂ ಸಹ ಈಗಾಗಲೇ ಚರ್ಚೆ ಮಾಡಿ ಆಗಲೇ ಒಂದ್ಸರಿ ಡೇಟ್ ಕೊಟ್ಟಿದ್ದವು. ಆ ಡೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಬರ್ತಾರೆ, ಏನೋ ಒಂದು ಕಾರಣ ಹೇಳ್ತಾರೆ, ಈಗಾಗಲೇ ಅದನ್ನು ಸುಮ್ಮನೆ ಆಗ್ತಿದ್ದಾರೆ. ಈಗ ನಾವು ಮೊನ್ನೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಕೋರ್ಟ್ಗೆ ಹೋಗಿದ್ದಾರೆ ಕಾಂಟ್ರಾಕ್ಟ್ದಾರರು ಅಂತಾರೆ. ಅಂದರೆ ಈ ಕೋರ್ಟ್ ಮುಖಂಡ ಬಗೆಹರಿಸಿ ಮಾಡೋಂಥ ಸಂದರ್ಭ ಯಾವ ಅಧಿಕಾರಿಗಳು ತ್ವರಿತಗತಿಯಾಗಿ ಮಾಡಿದ್ರು. ಅದಕ್ಕೋಸ್ಕರ ನಾವು ದಿನಾಂಕ 19/1/26 ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಈ ಒಂದು ಶ್ರೀರಂಗಪಟ್ಟಣ ಬೀದರ್ ರಸ್ತೆಯಲ್ಲಿ ನಾವು ಉಗ್ರ ಪ್ರತಿಭಟನೆ ರಸ್ತೆ ತಡೆ ಮಾಡ್ತೀವಿ. ಯಾವುದೇ ವೆಹಿಕಲ್ ಬಿಡದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ರೈತರು ಎಲ್ಲರೂ ಬೆಂಬಲಿಸಬೇಕು ಈ ಹೋರಾಟ. ಯಾಕೆಂದರೆ ದಿನ ಬೆಳಗಾದ್ರೆ ಸ್ಟ್ರೈಕ್ ಮಾಡೋದು ನೋಡಿದವ್ರಿಗೆ ಏನೋ ಬಂದು ಸುಮ್ಮನೆ ಕೇಳ್ತಾರೆ, ಅಲ್ಲಿ ಜನರಿಗೆ ನಂಬಿಕೆ ಇಲ್ಲ.
ಸುಮ್ಮನೆ ಬರ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಹೋಗ್ತಾರೆ ಅನ್ನೋಂಥ ಭಾವನೆ ನಿರ್ಮಾಣ ಇದೆ. ಅದರಿಂದ 19ನೇ ತಾರೀಕು ಅವತ್ತು ಏನಾದರೂ ಆಗಲಿ, ಎಷ್ಟೋ ಥರ ಆಗಲಿ, ನಾವು ಅವತ್ತೊಂದು ದಿನ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ತೀರ್ಮಾನ ತಗೊಂಡು ಈ ಮೂಲಕ ನಮಗೆ ತಿಳಿಸ್ತಾ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಬನಘಟ್ಟದಿಂದ ಕಿರಂಗೂರವ್ರಿಗೆ ಇಂಜಿನಿಯರ್ಗಳನ್ನ ಕರೆಸಿದಂಥ ಸಂದರ್ಭದಲ್ಲಿ ಹಿರೇಮರಳಿ ಗೇಟ್ ಹತ್ರ ಈಗಾಗಲೇ ಬೇಕಾದಷ್ಟು ಆಕ್ಸಿಡೆಂಟ್ಗಳಾಗಿದೆ. ಯಾಕೆಂದರೆ 4 ಕಡೆ ರಸ್ತೆ ಸೇರ್ತಾ ಇತ್ತು. ಒಂದು VC ಅವ್ರದ್ದು, ಒಂದು PW ಅವ್ರದ್ದು, ಎಲ್ಲ ರಸ್ತೆ ಸೇರ್ತಾ ಇತ್ತು. ಅಲ್ಲಿ ಪುರಸಭೆ ವ್ಯಾಪ್ತಿಯವರೆಗೆ ಅಲ್ಲಿ ಬಂದರೂ ಸಹ ಇದುವರೆಗೂ ಪುರಸಭೆಯಲ್ಲಿ ಯಾವುದೇ ಲೈಟ್ಗಳಾಗಿಲ್ಲ. ಇಷ್ಟು ಆಕ್ಸಿಡೆಂಟ್ ಆದರೂ ಒಂದು ಲೈಟ್ ಹಾಕಿಲ್ಲ. ಮತ್ತು ಅಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ನಾವು ಗುರ್ತಾಕಿ ಅಲ್ಲೆಲ್ಲ ನಾವು ಹಂಸ ಹಾಕ್ತೀವಿ ಅಂತ ಒಪ್ಕೊಂಡು ಅವತ್ತೊಂದು ದಿನ ಅಲ್ಲಿ ರೂಪಾ ಮೇಡಮ್ಮು NH AWL ಬೈದು ಒಪ್ಕೊಂಡ್ರು. ಈಗಾಗಲೇ ಅಲ್ಲಿ ಸಾವು ಎಣ ಇಟ್ಕೊಂಡು ಪ್ರತಿಭಟನೆ ಆಗುತ್ತದೆ ನಡೆದಂಥ ಮಾತುಕತೆ ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಮೊನ್ನೆ ಬಂದಾಗಲೂ ಅದನ್ನೇ ಪ್ರಶ್ನೆ ಮಾಡಿದ್ವಿ. ಈಗಾಗಲೇ ಅದೇ ಥರ ಮಂಡ್ಯ ಸರ್ಕಲ್ಗಳು ಸಹ ಅದೇ ಆಕ್ಸಿಡೆಂಟ್ ಝೋನ್ ಆಗಿದೆ. ಅದೇ ಥರ ಫೈನಲ್ ಸರ್ಕಲ್ಗಳು ಆಗಿದೆ. ನಿನ್ನೆ ಒಡ್ರಳ್ಳಿಯವರೊಬ್ಬರು ಅಲ್ಲೇ ಕಾಲ ಮೇಲೆ ಬಸ್ ಹತ್ತೈತೆ. ಇದೆಲ್ಲ ಗೊಂದಲಗಳ ನಡುವೆ ಯಾಕೆ ಅಧಿಕಾರಿಗಳು ಎಲ್ಲೂ ಸಹ ಕಾಣ್ತಾ ಇಲ್ಲ? ಪುರಸಭಾ ಇಂಜಿನಿಯರ್ಗಳಿಲ್ಲ, NH ಇಂಜಿನಿಯರ್ಗಳು ಕಾಣ್ತಾ ಇಲ್ಲ. ಏನಾದ್ರು ಬಂದು ಸೈಂಟಿಫಿಕ್ ಆಗಿ ಕಂಡುಹಿಡಿದು ಅದನ್ನು ಸರಿ ಮಾಡಬೇಕು ಅಂತ ನಿಟ್ಟಲ್ಲಿ ಮಾಡ್ತಾ ಇದೆ. ನಾವು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪತ್ರಕರ್ತರು ಕರ್ಕೊಂಡು ನಾವು ಒಂದು ಟೈಮ್ ಫಿಕ್ಸ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರ ಟೈಮ್ಗೆ ಬಂದರೆ ಮಾತ್ರ ಗೊತ್ತಾರೋ ಹೊರತು ಅವ್ರು ಬಂದು ಇದು ಯಾರು ಇದನ್ನು ಅಬ್ಸರ್ವೇಷನ್ ಮಾಡ್ತಾ ಇಲ್ಲ. ಅದರಿಂದ ಇವೆಲ್ಲನೂ ಒಳಗೊಂಡಂತೆ ಇವೆಲ್ಲನೂ ಸರಿ ಮಾಡಬೇಕು. ಈಗಾಗಲೇ ಮಂಡ್ಯ ಸರ್ಕಲ್, ಫೈನಲ್ ಸರ್ಕಲ್ಗೂ 10 ದಿನ ಟೈಮ್ ಇದೆ. ಇದಾದ ನಂತರ ಸಬ್ ರಿಜಿಸ್ಟರ್ ಆಫೀಸ್ಗೆ ಈಗಾಗಲೇ ತಮಗೆ ಗೊತ್ತು, ಅಲ್ಲೋಗಿ ರೈತರು ಮೇಲೆತ್ತೋದಕ್ಕೆ ತೊಂದರೆ, ಟಾಯ್ಲೆಟ್ಗಳಿಲ್ಲ, ತಾತ್ಕಾಲಿಕವಾಗಿ ಇದು ಇರೋ ಅಷ್ಟು ದಿನ ಲಿಫ್ಟ್ ಮಾಡಬೇಕು ಅಂತ ಹೇಳೋದು. ಅದೇ ಥರ ಲಿಫ್ಟು ಮತ್ತು ಟಾಯ್ಲೆಟ್ ಎಲ್ಲ ಮಾಡೋದು. ಆದರೆ ಸ್ವಂತ ಕಟ್ಟಡಕ್ಕೆ ಹೋಗೋದ್ರೊಳಗೆ ಇಷ್ಟು ಕೆಲಸ ಆಗಬೇಕು, ಸ್ವಂತ ಕಟ್ಟಡದ ಶಿಫ್ಟ್ ಆಗಬೇಕು ಅಂತ ಹೇಳೋದು. ಈಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಸ್ವಂತ ಕಟ್ಟಡ ಈಗಾಗಲೇ ಒಂದು ಹಳೆಯ AC ಆಫೀಸು ಸ್ವಂತ ಕಟ್ಟಡ ಜಾಗ ಐತೆ. ಈಗ ಹಳೆ ಬಿಲ್ಡಿಂಗ್ ಐತೆ, ಅದನ್ನು ಹೊಡೆದಾಕೊಟ್ಟು ಕಟ್ಟೋದಕ್ಕೆ ಸರ್ಕಾರನೂ ಹಣ ಐತೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಯಾಕೆ ಇದುವರೆಗೂ ಶಿಫ್ಟ್ ಮಾಡಲಿಲ್ಲ? ತಿಂಗಳಿಗೆ 40,000 ರೂಪಾಯಿ ಬಾಡಿಗೆ ಖರ್ಚ ಅಲ್ಲಿ ನಡೆಸೋಂಥದ್ದೇನಿತ್ತು. ನಾವೇನೋ ಪ್ರತಿಭಟಿಸ್ಕೋ ಅನ್ನೋ ಕಾರಣಕ್ಕೆ ಲಿಫ್ಟ್ ಮಾಡೋದು, ಟಾಯ್ಲೆಟ್ಗಳು ಮಾಡೋದು. ಆದರೆ ಈಗ ಸ್ವಂತ ಜಾಗ ಇರೋದ್ರಿಂದ ಗರ್ಸೆ ಸ್ಕೂಲ್ ಮುಂಭಾಗ ಈ ಹಳೆ AC ಆಫೀಸ್ ಏನಿದೆ ಅದು ಅರ್ಧ ಭಾಗ AC ಇದು ಸಬ್ ರಿಜಿಸ್ಟರ್ ಜಾಗ. ಈಗಾಗಲೇ ಅದ್ರದ್ದು ಕಾಪಿಗಳೆಲ್ಲ ಕರೆಸ್ಪಾಂಡೆನ್ಸ್ ನಡೆದೈತೆ. ಅದು ಸುಮ್ಮನೆ ನಾವು ಕೇಳಿದ್ರೆ ಮಾತ್ರ ಮಾಡೋದು. ಅದರಿಂದ ಈ ಮೂಲಕ ಅವ್ರಿಗೂ ಸಹ ಒತ್ತಾಯ ಮಾಡ್ತೀವಿ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಒಂದು ಐತೆ ಅಷ್ಟೇ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಲ್ಲದೆ ಇರೋದ್ರಿಂದ ಈಗ ಎಲ್ಲ ಜನಪ್ರತಿನಿಧಿ, ಆಮೇಲೆ ಯಾವುದೇ ವಿಚಾರ ತಗೊಂಡಾಗ ಇವೆಲ್ಲ ಪೆಂಡಿಂಗ್ ಉಂಟಿರೋದ್ರಿಂದ 10 ವರ್ಷದಿಂದ ಅದು ಒಂದು ಸಮಸ್ಯೆ ಇರ್ಬೋದು. ಲೋಕಲಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದ ಅಧಿಕಾರಿಗಳ ಥರ ಆಗಿರ್ಬೋದು. ಅದು ನಾನು ಹೇಳೋದು, ತಾಲೂಕು ಆಡಳಿತದ ಜೊತೆಗೆ ಇವತ್ತು ಅಧಿಕಾರಿಗಳದ್ದು ಇವತ್ತು ಅವರ ದುರಾಸೆ ಜಾಸ್ತಿ ಆಗೈತೆ. ಇವತ್ತು ಎಲ್ಲ ಇಲಾಖೆ ಅವರ ದುರಾಸೆ ಜಾಸ್ತಿ ಆಗೈತೆ. ಪ್ರತಿಭಟನೆ ಮಾಡ್ತಕ್ಕಂಥವರೇ ಕಮ್ಮಿ ಆಗಿದ್ದಾರೆ ಅಂತ ನನ್ನ ಭಾವನೆ. ಪ್ರತಿಭಟನೆ ಮಾಡ್ತಿದ್ದೀರಾ, ಪ್ರತಿಭಟನೆಗೆ ಯಾವುದೇ ಅಧಿಕಾರಿಗಳು ಬೆಲೆ ಕೊಡ್ತಿಲ್ವ ಇತ್ತೀಚಿನ ದಿನಗಳಲ್ಲಿ ಅಂತ? ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರತಿಭಟನೆಗೆ ಅಂತಂದರೆ ಸಾರ್ವಜನಿಕವಾಗಿ ಪಕ್ಷಾತೀತವಾಗಿ ಮಾಡಿದಂಥ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸ್ಬೇಕು. ಇವತ್ತು ಹೆಂಗಾಗೈತೆ ಅಂದರೆ ಈ ಒಂದು ಪ್ರತಿಭಟನೆ ಮಾಡಿದ್ರೆ ಇದರಿಂದ ನಮ್ಮವ್ರು ಏನು ಅನ್ಕೊಬಿಡ್ತಾರೋ, ಇದು ಮಾಡಿದ್ರೆ ಅವ್ರು ಏನು ಅನ್ಕೊಬಿಡ್ತಾರೋ ಅಂತ ಭಾವನೆ ನಿರ್ಮಾಣ ಆಗಿ ಅಧಿಕಾರಿಗಳಿಗೆ ಪ್ರತಿಭಟನೆಯ ಒಂದು ಬಿಸಿ ತಡ್ತಾ ಇಲ್ಲ ಅಂತ ನನ್ನ ಭಾವನೆ. ಸರ್, ಬನ್ನಘಟ್ಟ ಸೇತುವೆ ಹೇಳಿದ್ರೆ ಸರ್, ಅದು ಅವೈಜ್ಞಾನಿಕ ಸೇತುವೆ ಅನ್ನೋದು ಒಂದಷ್ಟು ಊಹಾಪೋಹಗಳ ಮಾತುಗಳು ನೀವು ಹೇಳಿದಂಗೆ. ಅದು ಯಾವ ಸತ್ಯ ಸರ್? ಅದು ಸರಿಯಾಗಿದ್ರೆ ಇಷ್ಟೆಲ್ಲ ಕ್ಲಿಯರ್ ಆಗಬೇಕಿತ್ತಲ್ಲ. ಹೌದು ಸರ್. ಈಗ ಏನಾಗೈತೆ ನಿಮ್ಗೆ ಹೇಳ್ಬಿಡ್ತೀನಿ. ಅವತ್ತು MLA ಫೋನಲ್ಲಿ ನೋಡಿ ಹೇಳ್ಬಿಡ್ತೀನಿ. ಅವತ್ತು ಅಧಿಕಾರಿಗಳು ಏನಂತಾರೆ, ಅಧಿಕಾರಿಗಳು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಅಂತ ಹೇಳಿದ್ರು. ನಾನೇನು ಹೇಳಿದೆ, ನಿಮ್ಮ ಲೆಟ್ರ್ ಏನು ಮಾಡಿದ್ರಿ ಕುಮಾರಸ್ವಾಮಿ ಅವ್ರಿಗೆ ಕಳಿಸಿ, ಎಲ್ಲನೂ ಒಂದು ಪ್ರಿಂಟ್ ಕೊಟ್ಬಿಟ್ಟು ನಾವು ನೋಡ್ಕೊತೀವಿ. ಇದುವರೆಗೂ ಅವ್ರು ಪ್ರಿಂಟ್ ಕೊಡಲಿಲ್ಲ. ಒಂದು ಈ ಇದಕ್ಕೆ ಸಂಬಂಧಪಟ್ಟಂತ ಯಾರು ಈ ಕಾಂಟ್ರಾಕ್ಟ್ ಕಡೆಯಿಂದ ಒಬ್ಬರು ಮ್ಯಾನೇಜರ್ ಬಂದಿಲ್ಲ. ಅವ್ರು ಕೇಳೋಂಥ ಪ್ರಶ್ನೆಗೆ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ. ಯಾರು ಇವ್ರು ಕೇಳೋಂಥ ಪ್ರಶ್ನೆಗೆ ಇವರು ನಮಗೆ ಕನ್ವಿನ್ಸ್ ಮಾಡ್ತಾರೆ. ಸುಮ್ಮನೆ ಬಾಯಿ ಮಾತಲ್ಲಿ ಕನ್ವಿನ್ಸ್ ಮಾಡ್ತಾರಂತೆ. ಇದೇ ಸಂದರ್ಭದಲ್ಲಿ ಓಪನ್ ಸ್ಪೀಕರಲ್ಲಿ MLA ಹತ್ರ ಮಾತಾಡ್ತಾರೆ. MLA ಅಂದರು ಇದೆಲ್ಲ ರೆಡಿ ಆಗೈತೆ, ಇದೆಲ್ಲ ರಸ್ತೆದು ಏನು ಇದು ಮಾಡ್ಕೊಂಡಿದ್ವಿ ಅದನ್ನ ಪರಿಹಾರ ಕೊಟ್ಬಿಟ್ಟು ಈಗ ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕರು ಹೇಳೋದು. ಈಗ ನಮಗೆ ಗೊಂದಲ ಏನು ಅಂತಂದರೆ,
ಯಾವ ಸರಿ ಯಾವ ತಪ್ಪು ಅನ್ನೋದೇ ಇವತ್ತು ಗೊತ್ತಾಗ್ತಲ್ಲ. ಕಾಂಟ್ರಾಕ್ಟರ್ ಈಗ ಮೊನ್ನೆ ಸಿಕ್ಕಿದ್ರು, ಇದುವರೆಗೂ ನಾವೇನು ಮಾತಾಡಿರಲಿಲ್ಲ. ಅವರೇ ಅಚಾನಕ್ ಆಗಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ರೆ ನಂದು ಏನೇ ಇದ್ರು ಹೇಳಿ, ನಾನು ಫೇಸ್ ಮಾಡಿ ಕಡಿತೀನಿ, ನನ್ನ ಲೆಟ್ರ್ ಕೊಡಲಿ, ನನ್ನ ಸೇತುವೆ ಸರಿ ಇಲ್ಲ ಅಂತ ಅವ್ರು ಲೆಟ್ರ್ ಕೊಡಲಿ ಅಂತ ಅವ್ರು ಹೇಳ್ತಾರೆ. ಅದರಿಂದ ಇವೆಲ್ಲದಕ್ಕೂ ಒಂದು ಮುಕ್ತಾಯ ಆಗಬೇಕು ಅಂದರೆ ನಾವು 19ನೇ ತಾರೀಕಲ್ಲಿ ಸೇರ್ಕೊಂಡು ಏನು ಹೋರಾಟ ಮಾಡ್ತೀವಿ ನಿಮ್ಮ ಸಮ್ಮುಖದಲ್ಲಿ, ಅವತ್ತು ಏನು ಅನ್ನೋದು ಎಲ್ಲ ಇಲ್ಲಿವರೆಗೂ ಅವತ್ತು 19ನೇ ತಾರೀಕು ನಮ್ಮದು ಲಾಸ್ಟ್ ಸರ್. ದಿನ ಸರ್ ಬೆಳಗ್ಗೆ ದಿನ ಮಾಡೋಕ್ಕಾಗಲ್ಲ. ಈಗ ನಾವೆಲ್ಲ ಈಗಾಗಲೇ 4-5 ಸಲ ಅಲ್ಲೇ ಮಾಡಾಗಿದೆ. 19ನೇ ತಾರೀಕು ಬೆಳಿಗ್ಗೆ ಸ್ಟಾರ್ಟ್ ಆದ 11 ಗಂಟೆಗೆ ಅದು ವಿಚಾರ ಅದು ಎಂಡ್ ಆಗೋವರೆಗೂ ಬಿಡೋದಿಲ್ಲ. ಅಲ್ಲೇ ಸೇತುವೆ ಹತ್ರನೇ ನಾವು ಮಾಡ್ತೀವಿ. ಇವಾಗ ತಗೊಂಡಿದ್ದೀವಿ ಇಡೀ ಭಾಗದಲ್ಲಿ. ಅವತ್ತಾಗಲೇ ಫಿಕ್ಸ್ ಮಾಡಿದ್ದು ಏನು, ಬನಘಟ್ಟ ಒಂದಿನ, ಬೆಂತುಕ ಒಂದಿನ, TS ಚಕ್ರ, ಬಳಕುಪ್ಪೆಯಿಂದ ಹಿಡಿದು 8ರಿಂದ 10 ಫಿಕ್ಸ್ ಮಾಡಿದ್ದು. ಅದ್ರ ಮಧ್ಯದಲ್ಲಿ ಅಧಿಕಾರಿಗಳು ಇನ್ನೊಂದು ವಾರ 10 ದಿನದಲ್ಲಿ ನಾವು ಮಾಡ್ತೀವಿ ಅಂತೇಳಿ ಮಾರ್ಕೊಟ್ರು. ಈಗ ಸುಮ್ಮನೆ ಅದು ಪ್ರತಿಭಟನೆ ಬೇಡ ಅಂತ. ಆದರೆ ಈಗ ಸೇಮ್ ಅದೇ ಪ್ರೊಸೀಜರ್. ಏನು ಅವತ್ತು ಸ್ಟಾರ್ಟ್ ಮಾಡ್ತೀವಿ, ಮೊದಲನೇ ದಿನದಿಂದನೇ ಮನೆಗಡತವ್ರಿಂದನೇ ಸ್ಟಾರ್ಟ್ ಮಾಡಿ ಇನ್ನು ಎಲ್ಲ ಊರವರು ಒಂದೊಂದಿನ ಮಾಡಿ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ನಿರಂತರ. ಸರ್, ನಿಮ್ಮ ಪ್ರತಿಭಟನೆ ಯಾರ ವಿರುದ್ಧ? ಯಾರು ಈ ಕಾಮಗಾರಿ ಯಾರು ಸೇರುತ್ತೆ ಅವ್ರ ವಿರುದ್ಧ. ಕಾಮಗಾರಿ ಸರ್ಕಾರದ ಇಲ್ಲ ಪ್ರೈವೇಟ್ ಅವ್ರದ? ಸರ್ಕಾರದ ಜವಾಬ್ದಾರಿನೇ ಇದು. ಇಷ್ಟೆಲ್ಲ ತುಂಬಾ ಭಯ ಆಗ್ತದೆ ಸರ್. ಅಲ್ಲಿ ಸಂಜೆ ಮೇಲೆ ಬೆಳಗ್ಗೆ ಹೋಗ್ತಾರೆ ತರಕಾರಿಗಳು ಹಿಂಸೆ. ಆಮೇಲೆ ಕಬ್ಬನ್ ಗಾಡಿಗಳು ಬಂದ್ರೆ ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಅಲ್ಲೇ ನಿಂತ್ಕೋಬೇಕು. ತುಂಬಾ ಹೆವಿ ಸಮಸ್ಯೆ ಸರ್. ವಾರಕ್ಕೆ ಏನಾದ್ರು 2 ಆಕ್ಸಿಡೆಂಟ್ ಖಂಡಿತ ಆಗೇ ಇತ್ತು ಸರ್.